ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತಷ್ಟು ತೀವ್ರಗೊಂಡಿದೆ ಸ್ಯಾಂಡಲ್ವುಡ್ನ ಸ್ಟಾರ್ ವಾರ್. ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾ ಇದ್ದ ಖಾತೆಗಳ ವಿರುದ್ಧ ಇದೀಗ ದೂರನ್ನ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರನ್ನ ನೀಡಿದ್ದಾರೆ. ಯಾರ್ಯಾರು ಅಶ್ಲೀಲವಾಗಿ ಕಾಮೆಂಟ್ ಹಾಕಿದ್ದಾರೆ ಅಂತಹ ಖಾತೆಗಳ ವಿರುದ್ಧ ಇದೀಗ ದೂರನ್ನ ಸಿಸಿಬಿಗೆ ಸಲ್ಲಿಸಿದ್ದಾರೆ. 150ಕ್ಕೂ ಹೆಚ್ಚು ಕಾಮೆಂಟ್ಸ್ ಫೋಟೋ ಸಮೇತವಾಗಿ ದೂರನ್ನ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿ ಅವರ ಕಚೇರಿಗೆ ತೆರಳಿ ವಿಜಯಲಕ್ಷ್ಮಿ ದೂರನ್ನ ಸಲ್ಲಿಸಿದ್ದಾರೆ. ಸಿಸಿಬಿ ಇನ್ಸ್ಪೆಕ್ಟರ್ಗೆ ದೂರನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ ಒಂದು ಫೋಟೋಗಳ ಸಮೇತವಾಗಿ ಕಮೆಂಟ್ಸ್ ಯಾರ್ಯಾರು ಹಾಕಿದ್ದಾರೆ ಅದರ ಒಂದು ಸಾಕ್ಷಿಗಳ ಸಮೇತವಾಗಿ ದಾಖಲೆಗಳ ಸಮೇತವಾಗಿ ಸಿಸಿಬಿ ಮುಖ್ಯಸ್ಥರಿಗೆ ದೂರನ್ನ ಸಲ್ಲಿಸಿದ್ದಾರೆ. ದೂರು ಕೊಟ್ಟ ಬಳಿಕ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರಟಿದ್ದಾರೆ ವಿಜಯಲಕ್ಷ್ಮಿ. ಅಜಯ್ ಹಿಲೋರಿ ಕಚೇರಿಯಲ್ಲೇ ಇನ್ಸ್ಪೆಕ್ಟರ್ಗೆ ದೂರನ್ನ ಸಲ್ಲಿಸಿದ್ದು ವಕೀಲರ ಮೂಲಕ ವಿಜಯಲಕ್ಷ್ಮಿ ದೂರನ್ನ ಸಲ್ಲಿಸಿದ್ದಾರೆ. ಸಿಸಿಬಿ ಇನ್ಸ್ಪೆಕ್ಟರ್ಗೆ ದರ್ಶನ್ ಪತ್ನಿ ದೂರನ್ನ ಸಲ್ಲಿಸಿರೋದು. ಅವರಿಗೆ ಅಶ್ಲೀಲವಾಗಿ ಕಾಮೆಂಟ್ ಹಾಕಿದವರ ವಿರುದ್ಧ ವಕೀಲರ ಸಮೇತವಾಗಿ ಬಂದು ದೂರನ್ನ ಆಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜಾಲತಾಣದಲ್ಲಿ ಆಕೆಗೆ ಬ್ಯಾಡ್ ಕಾಮೆಂಟ್ಸ್ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಟಾರ್ ವಾರ್ ಜೋರಾಗ್ತಾ ಇದೆ. ಒಂದ್ ಕಡೆ ಕೆಲವರು ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಅದಕ್ಕೆ ಸರಿಯಾಗಿ ಮತ್ತೊಂದು ಹೇಳಿಕೆಗಳು ಬರ್ತಾ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಸ್ಟಾರ್ ವಾರ್ಗಿಂತ ಜಾಸ್ತಿಯಾಗಿ ಫ್ಯಾನ್ಸ್ ವಾರ್ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಸ್ಟಾರ್ ನಟರ ಅಭಿಮಾನಿಗಳು ಅಲ್ಲಿ ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರವರ ಮಧ್ಯೆನೆ ತೀವ್ರವಾಗಿ ಈಗ ವಾರ್ ನಡೀತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಸಿಸಿಬಿ ಮುಖ್ಯಸ್ಥರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈ ಹಿಂದೆ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡ ರೀತಿಯಲ್ಲಿ ರಮ್ಯಾರಿಗೆ ಈ ರೀತಿಯಾಗಿ ಬ್ಯಾಡ್ ಕಾಮೆಂಟ್ಸ್ ಅನ್ನ ಮಾಡಿದ್ರು, ಅವರು ದೂರನ್ನ ಕೊಟ್ಟಿದ್ರು, ಅನೇಕರು ಅರೆಸ್ಟ್ ಕೂಡ ಆಗಿದ್ದಾರೆ. ಇದೀಗ ಈ ಸ್ಟಾರ್ ವಾರ್ ನಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇದೆ. ವಿಜಯಲಕ್ಷ್ಮಿ ಇದೀಗ ಯಾರ್ಯಾರ ವಿರುದ್ಧ ದೂರು ಕೊಟ್ಟಿದ್ದಾರೆ, ಅದಕ್ಕೆ ಈಗ ಸಿಸಿಬಿಯಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ? ನಮಿತಾ ಜೈನ್, ಮೊದಲನೇದಾಗಿ ಹಿಂದೆ ಕೂಡ ನೀವು ಹೇಳಿದಂಥ ರೀತಿಯಲ್ಲಿ ನಟಿ ರಮ್ಯವರ ವಿರುದ್ಧವಾಗಿ ಅವರ ಬಂದೇ ಬಂದಂತಹ ಕಾಮೆಂಟ್ಗಳೇನಿತ್ತು, ಅಶ್ಲೀಲವಾಗಿ ಒಂದು ಮೆಸೇಜ್ಗಳನ್ನು ಕಳಿಸುವಂಥ ರೀತಿ ಏನಿತ್ತು, ಆ ವಿಚಾರ ಬಗ್ಗೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಅದ್ರ ಬಗ್ಗೆ ಚಾರ್ಜ್ ಶೀಟ್ ಕೂಡ ಹಾಕಿರುವಂಥದ್ದು. ಆದರೆ ಈಗ ಆರೋಪಿಗಳಿಗೆ ಜಾಮೀನು ಸಿಗುವಂಥ ನಿಟ್ಟಿನಲ್ಲಿ ತುಂಬ ಪರದಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಇತ್ತೀಚಿನ ದಿನಗಳಲ್ಲಿ ಏನೊಂದು ಸ್ಟಾರ್ ವಾರ್ ರೀತಿಯಲ್ಲಿ ಏನೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಸಂಬಂಧಪಟ್ಟಂತೆ ಅದರಲ್ಲಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಕಾಮೆಂಟ್ ಅನ್ನು ಮಾಡಿದ್ರು. ಆ ಒಂದು ವಿಡಿಯೋ ಕ್ಲಿಪ್ಗಳಿಗೆ ಮತ್ತೆ ಅವ್ರ ಇನ್ಸ್ಟಾದಲ್ಲಿ ಹಾಕುವಂತಹ ಫೋಟೋಗಳಿಗೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಮನಬಂದಂತೆ ತೇಜೋವಧೆ ಮಾಡುವಂತ ರೀತಿಯಲ್ಲಿ ಅವರೇನು ಮೆಸೇಜ್ಗಳನ್ನು ಹಾಕ್ತಾ ಇದ್ರು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಸ್ಕ್ರೀನ್ ಶಾಟ್ ಫೋಟೋಸ್ ಅನ್ನ ತೆಗೆದುಕೊಂಡಂತಹ ಅಂದ್ರೆ ವಿಜಯಲಕ್ಷ್ಮಿ ಅವರು ಆ ಒಂದು ಸಮೇತವಾಗಿ ಡೇಟಾ ಎಂಟ್ರಿ ಏನಿತ್ತು, ಅಂದ್ರೆ ಆ ಫೋಟೋಸ್ ಏನಿತ್ತು, ಫೋಟೋ ಸಮೇತವಾಗಿ ಡಾಕ್ಯುಮೆಂಟ್ಸ್ ಏನಿತ್ತು, ಅದೆಲ್ಲವನ್ನ ಕೂಡ ಇವತ್ತು ವಕೀಲರ ಮೂಲಕವಾಗಿ ಬಂದು ಸಿಸಿಬಿ ಮುಖ್ಯಸ್ಥರಾಗಿರುವಂತಹ ಅಜಯ್ ಅವರ ಕಚೇರಿಯಲ್ಲಿ ಸಿಸಿಬಿ ಇನ್ಸ್ಪೆಕ್ಟರ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಈ ಯಾರ್ಯಾರು ಕಾಮೆಂಟ್ಗಳನ್ನು ಹಾಕಿದ್ದಾರೆ ಅದರಲ್ಲಿ ಸಾಕಷ್ಟು ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಈ ರೀತಿ ಅಶ್ಲೀಲವಾಗಿ ಕಾಮೆಂಟ್ಸ್ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ಸಿಸಿಬಿ ಪೊಲೀಸರು ಕೂಡ ಹಿಂದೆ ನಟಿ ರಮ್ಯವರ ಒಂದು ವಿಚಾರದಲ್ಲಿ ಅವರು ಯಾವ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಅವರ ಒಂದು ಆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು, ಅದೇ ಮಾದರಿಯಲ್ಲಿ ಈಗ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಮತ್ತೆ ಆ ಬಗ್ಗೆ ಕೇಸನ್ನ ಅಂದ್ರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಹುತೇಕವಾಗಿ ಇವತ್ತು ಸಂಜೆ ಒಳಗಾಗಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಆನಂತರ ಈ ಒಂದು ಫೇಕ್ ಐಡಿ ಕ್ರಿಯೇಟ್ ಯಾರು ಮೆಸೇಜ್ಗಳನ್ನ ಯಾವ ಐಡಿ ಮೂಲಕವಾಗಿ ಮಾಡಿದ್ದಾರೆ, ಒಂದು ಫೇಸ್ಬುಕ್ ಇನ್ಸ್ಟಾದಲ್ಲಿ ಸಾಕಷ್ಟು ಮೆಸೇಜ್ಗಳನ್ನು ಬಂದಿದೆ. ಆ ನಿಟ್ಟಿನಲ್ಲಿ ಕೂಡ ಅದು ಪತ್ತೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗುವಂತದ್ದು ಸದ್ಯ. ಯಾಕಂದ್ರೆ ಅವರು ಇಷ್ಟು ದಿನಗಳವರೆಗೂ ಕೂಡ ಎಲ್ಲೂ ಕೂಡ ಅವರು ಕಂಪ್ಲೇಂಟ್ ಕೊಡುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಒಂದು ಅವಾಯ್ಡ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಮೊನ್ನೆ ಅವರು ದಾವಣಗೆರೆ ಆಗಿರ್ಬೋದು ಮತ್ತ ಈ ಒಂದು ಡೆವಿಲ್ ಒಂದು ಸಿನಿಮಾದ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೊಂದು ಕಾಮೆಂಟ್ಗಳನ್ನ ಮಾಡಿದ್ರು. ಅದ್ರಲ್ಲಿ ನಟ ಸುದೀಪ್ ವಿಚಾರ ಮಾಡಿದ್ದಾರೆ ಅಂತೇಳಿ ಒಂದು ಕಡೆ ಒಂದು ಸ್ಟಾರ್ ವಾರ ಅಂದ್ರೆ ಒಂದು ಫ್ಯಾನ್ಸ್ ವಾರ ಆದ್ರೆ, ಮತ್ತೊಂದು ಕಡೆ ಅವರು ಪ್ರಮುಖವಾಗಿ ಒಂದು ಪೈರಸಿ ವಿಚಾರವಾಗಿ ನಾವು ಒಂದು ಮಾತನಾಡಿದ್ದೇನೆ ಅನ್ನೋ ರೀತಿಯಲ್ಲಿ ನಟ ಸುದೀಪ್ ಅವರು ಕೂಡ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇವಿಬ್ಬರ ಒಂದು ಹೇಳಿಕೆಗಳನ್ನ ಆಧರಿಸಿ ಮಾಡಿಕೊಂಡು ಎರಡೂ ಕಡೆ ಕೂಡ ಮೆಸೇಜ್ಗಳನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಒಂದು ಅವ್ರ ಇನ್ಸ್ಟಾದಲ್ಲಿ ಅವರ ಎಲ್ಲ ಒಂದು ಫೋಟೋಸ್ಗಾಗಿರ್ಬೋದು ಅಥವಾ ಒಂದು ವಿಡಿಯೋ ರೀಲ್ಸ್ಗಾಗಿರ್ಬೋದು ಅಥವಾ ಒಂದು ಕಾಮೆಂಟ್ಗೆ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಅವರು ಕಾಮೆಂಟ್ನ ಬಿಡೋ ಕೆಲ ಕ್ಲಿಪ್ಗಳಿಗೆ
ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡ್ತಿದ್ದಾರೆ. ಅದು ಸುಮಾರು 150ಕ್ಕೂ ಹೆಚ್ಚು ಈಗ ಪ್ರಮುಖವಾಗಿ ಒಂದು ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಆ ಒಂದು ಫೋಟೋಸ್ ಅನ್ನ ಈಗ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ತನಿಖೆ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಬಹುತೇಕವಾಗಿ ನಟಿ ರಮ್ಯವರ ಕೊಟ್ಟಂತ ದೂರಿನ ಆಧಾರವಾಗಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಯಿತು ಅದೇ ಮಾದರಿಯಲ್ಲಿ ಕೂಡ ಮಾಡ್ತೇವೆ ಅಂತ ರೀತಿಯಲ್ಲಿ ಅವರು ಪೊಲೀಸ್ ಮೂಲಗಳಿಂದ ಮಾಹಿತಿಯಿಂದ ಗೊತ್ತಾಗಿದೆ. ಬಹುತೇಕವಾಗಿ ಸಂಜೆ ಬೆಳಗ್ಗೆ FIR ದಾಖಲಾಗುತ್ತೆ. ನವಿತಾಜಿ, ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೊಟ್ಟಂತಹ ಒಂದು ದೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಂದ್ರೆ ಅಕೌಂಟ್ಗಳನ್ನ ಏನಾದ್ರೂ ಕೊಟ್ಟಿದಾರಾ, ID ಗಳನ್ನ ಏನಾದ್ರೂ ಕೊಟ್ಟಿದಾರಾ ಅವರು, ಅಥವಾ ನೇರವಾಗಿ ಸ್ಕ್ರೀನ್ ಶಾಟ್ ತೆಗೆದು ಆ ಕಾಮೆಂಟ್ಸ್ ಏನಿದೆ ಅದರ ವಿರುದ್ಧ ಅವರೀಗ ದೂರನ್ನ ಸಲ್ಲಿಸಿರೋದಾ ಹೇಗೆ ಅಂತ ಹೇಳಿ, ಯಾವ್ದಾದ್ರು ಕೆಲವು ಅಕೌಂಟ್ಗಳ ಬಗ್ಗೆನೇ ಆ ರೀತಿಯಾಗಿ ಏನಾದ್ರೂ ದೂರನ್ನ ಸಲ್ಲಿಸಿದಾರಾ ಅವರು? ಎಸ್, ಖಂಡಿತವಾಗಿ ನೀವು ತೇಜನ್, ಯಾಕಂದ್ರೆ ಈಗಾಗಲೇ ಅವರು ಅವ್ರ ಇನ್ಸ್ಟಾದಲ್ಲಿ ಎಲ್ಲ ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಅನ್ನ ಹಾಕಿದ್ದಾರೆ ಅವೆಲ್ಲವೂ ಕೂಡ ರೀಲ್ಸ್ ಅಲ್ಲಿ ಅಂದ್ರೆ ಅವರೇ ಒಂದು ಪೋಸ್ಟ್ ಗಳನ್ನ ಮಾಡಿದ್ದಾರೆ, ಯಾವ ರೀತಿ ಕೆಟ್ಟ ಮೆಸೇಜ್ಗಳನ್ನ ಈ ತರ ಹಾಕಿದ್ದಾರೆ ಅಂತೇಳಿ. ಆ ನಿಟ್ಟಿನಲ್ಲಿ ಈಗ ಆ ಒಂದು ಕಡೆ ಆದ್ರೆ ಅವ್ರ ಸ್ಕ್ರೀನ್ ಶಾಟ್ ಫೋಟೋಸ್ ಒಂದು ಕಡೆ ಆದ್ರೆ ಅವೆಲ್ಲವನ್ನು ಕೂಡ ಜೆರಾಕ್ಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜೆರಾಕ್ಸ್ ಡಾಕ್ಯುಮೆಂಟ್ ರೀತಿಯಲ್ಲಿ ಕಂಪ್ಲೇಂಟ್ ದೂರನ್ನ ಕೊಟ್ಟಿರುವಂತದ್ದು. ಅದಲ್ಲದೆ ಕೆಲವು ಸಾಕಷ್ಟು ಅದರಲ್ಲಿ 100ಕ್ಕೂ 100 ಪ್ರಮುಖವಾಗಿ ಎಲ್ಲ ಫೇಕ್ ಐಡಿಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಫೇಕ್ ಐಡಿ ಕ್ರಿಯೇಟ್ ಮಾಡಿ ಈ ರೀತಿ ಮೆಸೇಜ್ಗಳನ್ನ ಅಶ್ಲೀಲವಾಗಿ ಮೆಸೇಜ್ಗಳನ್ನ ತೇಜೋವಧೆ ಮಾಡುವಂತ ರೀತಿಯಲ್ಲಿ ಕಾಮೆಂಟ್ಸ್ ಅನ್ನ ಪ್ರತಿನಿತ್ಯ ಕಳಿಸ್ತಾ ಇದ್ದಾರೆ. ಬ್ಲಾಕ್ ಮಾಡಿದ್ರು ಕೂಡ ಮತ್ತೆ ಅದು ಬೇರೆ ಬೇರೆ ಐಡಿಗಳ ಮೂಲಕವಾಗಿ ಮೆಸೇಜ್ಗಳನ್ನ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಆ ಒಂದು ಮೆಸೇಜ್ಗಳನ್ನ ಏನ್ ಮಾಡ್ತಾ ಇದ್ರು, ಆ ಐಡಿಗಳ ಸಮೇತವಾಗಿ ಐಡಿ ಯಾವ ಇನ್ಸ್ಟಾದಲ್ಲಿ ಯಾರ್ಯಾರ ಐಡಿಯಿಂದ ಮಾಡಿದ್ರು ಆ ಐಡಿ ಸಮೇತವಾಗಿ ಮತ್ತೆ ಏನೆಲ್ಲ ಮೆಸೇಜ್ಗಳನ್ನ ಅವರು ಮಾಡಿದ್ದಾರೆ ಅನ್ನೋರು ಬಹುತೇಕವಾಗಿ ಅದರ ಆಧಾರಿತವಾಗಿ ಈಗ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಅವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಪೊಲೀಸರು ಅಂದ್ರೆ CCBಯ ಪೊಲೀಸರು ತೆಗೆದುಕೊಂಡಿರುವಂತದ್ದು ಸೈಬರ್ ಕ್ರೈಮ್ ಅವರು. ಈಗ ಅದ್ರ ಬಗ್ಗೆ ಅವರು ಕೂಡ ಅನಾಲಿಸಿಸ್ ಮಾಡ್ತಾರೆ, ಯಾವ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಯಾವ ರೀತಿ ಅದನ್ನ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಮಾಡಬೇಕಾಗುತ್ತೆ, ಮತ್ತೆ ಅತಿ ಹೆಚ್ಚು ಯಾವ ಐಡಿಗಳ ಮೂಲಕವಾಗಿ ಇವರಿಗೆ ಅಶ್ಲೀಲ ಮೆಸೇಜ್ಗಳು ಬಂದಿದೆ, ಅಶ್ಲೀಲವಾಗಿ ಮಾತನಾಡಿದ್ದಾರೆ, ತೇಜೋವಧೆ ಮಾಡಿರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅವೆಲ್ಲವೂ ಯಾರಿಂದ ಜಾಸ್ತಿ ಬಂದಿದೆ ಅನ್ನೋದು ಅನಾಲಿಸಿಸ್ ಮಾಡ್ತಾರೆ. ಅತಿ ಹೆಚ್ಚು ಅಶ್ಲೀಲ ಮೆಸೇಜ್ ಮಾಡಿರುವಂತವ್ರನ್ನೆಲ್ಲ ಕೂಡ ಪಟ್ಟಿ ಮಾಡ್ಕೊಳ್ತಾರೆ. ಅಂದ್ರೆ ನಾರ್ಮಲ್ ಕಾಮೆಂಟ್ ಮಾಡಿದವ್ರಿಗೆ ಅಂತ ಮೊದಲು ಅಶ್ಲೀಲವಾಗಿ ಹೆಚ್ಚು ಮೆಸೇಜ್ಗಳನ್ನ ಯಾರು ಮಾಡಿದ್ದಾರೆ ಅವರನ್ನ ಪಟ್ಟಿ ತೆಗೆದುಕೊಂಡು ಅವರ ಐಡಿಗಳನ್ನ ಬ್ಲಾಕ್ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಅವರನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗುವಂತದ್ದು. ನವಿತಾಜಿ, ಗಂಗಾಧರ್, ಈಗ ಈ ಹಿಂದೆ ಸುದೀಪ್ ಮಾತಾಡಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇವರು ಕೌಂಟರ್ ಕೊಟ್ಟರು ಅನ್ನುವಂತಹ ರೀತಿಯಲ್ಲೂ ಕೂಡ ಬಿಂಬಿತ ಆಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆ ನಂತರ ಈ ಹಿಂದೆ ಏನೆಲ್ಲ ಘಟನಾವಳಿಗಳು ಆಗಿತ್ತು ವಿಜಯಲಕ್ಷ್ಮಿ ಅವರ ಜೀವನದಲ್ಲಿ ಆ ವಿಚಾರಗಳನ್ನ ಇಟ್ಟುಕೊಂಡೇ ಸಾಕಷ್ಟು ಕಾಮೆಂಟ್ ಆಗ್ತಾ ಇದ್ದಿದ್ದು, ಈ ವಿಚಾರಗಳನ್ನೇ ವೈರಲ್ ಮಾಡ್ತಾ ಇದ್ದಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಆಯ್ತು. ಇದನ್ನ ಕೂಡ ಏನ ಪ್ರಸ್ತಾಪ ಮಾಡಿದಾರ ಅವರು? ಎಸ್, ಖಂಡಿತವಾಗಿ. ಯಾಕಂದ್ರೆ ಅಂದಿನ ಫೋಟೋಗಳನ್ನ ಅಂದ್ರೆ ಆ ಹಿಂದಿನ ಸಂದರ್ಭದಲ್ಲಿ ಅವ್ರ ಕಂಪ್ಲೇಂಟ್ ಆಗಿತ್ತು, ಅವ್ರ ಗಾಯಗೊಂಡಂತಹ ಫೋಟೋಗಳಾಗಿರ್ಬೋದು, ಮತ್ತೆ ಆ ಸಂದರ್ಭದಲ್ಲಿ ಸುದೀಪ್ ಅವರ ಜೊತೆಯಲ್ಲಿದ್ದಂತಹ ಫೋಟೋಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಟ್ಯಾಗ್ ಮಾಡಿ ಫೇಸ್ಬುಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾದಲ್ಲಿ ಹಾಕಿ ಆ ನಿಟ್ಟಿನಲ್ಲಿ ಅವರು ಒಂದು ಕೆಟ್ಟ ಮೆಸೇಜ್ಗಳನ್ನ ಮತ್ತೆ ಅಶ್ಲೀಲವಾಗಿ ಕಾಮೆಂಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಆ ಬಗ್ಗೆಯೂ ಕೂಡ ಪ್ರಸ್ತಾವ ಅಂದ್ರೆ ಒಂದು ದೂರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಶ್ಲೀಲ ಮೆಸೇಜ್ ಬರೋಕೆ ಪ್ರಾರಂಭ ಆಗಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಸುದೀಪ್ ಅವರ ಒಂದು ವಿಚಾರ ಒಂದು ಕಡೆ ಆದ್ರೆ ವಿಜಯಲಕ್ಷ್ಮಿ ಅವರು ಮಾಡಿರುವಂತಹ ಒಂದು ಆರೋಪ ಮತ್ತೆ ಅದಕ್ಕೆ ಪ್ರತಿಯಾಗಿ ಅವರು ಪೈರಸಿಯ ವಿರುದ್ಧವಾಗಿ ನಾವು ಒಂದು ಯುದ್ಧಕ್ಕೆ ರೆಡಿ ಅನ್ನೋ ರೀತಿಯಲ್ಲಿ ಏನೋ ಕಾಮೆಂಟ್ ಮಾಡಿದ್ರು. ಮತ್ತೆ ಇದೆಲ್ಲದ ಆಧಾರಿತವಾಗಿ ಅವರು ಯಾವುದೇ ರೀತಿ ಕಾಮೆಂಟ್ ಮಾಡಿಲ್ಲ, ಇವರೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಕಡೆ ಬಿಂಬಿತವಾಗ್ತಾ ಇದ್ರೆ, ಅವರು ನಾರ್ಮಲ್ ಆಗಿ ನಾವು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ದರ್ಶನ್ ಪರವಾಗಿ ಅಂದ್ರೆ ಅವರ ವಿರುದ್ಧವಾಗಿ ಮಾತನಾಡೋರು ಇದ್ರು, ಅವರಿಗೆ ಒಂದು ಟಾಂಗ್ ಕೊಡುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಕೂಡ ಅವರ ಪರ ಒಂದು ಕೆಲ ಫ್ಯಾನ್ಸ್ಗಳು ಕೂಡ ಹೇಳುವಂತದ್ದು. ಆದ್ರೆ ಇವೆಲ್ಲರ ಮಧ್ಯೆ ಒಂದು ಸ್ಟಾರ್ ವಾರ್ ಆ ಒಂದು ಕಡೆ ಆದ್ರೆ ಇತ್ತೀಚಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಫ್ಯಾನ್ಸ್ ವಾರ ಜಾಸ್ತಿ ಆಗಿರುವಂತದ್ದು. ಆ ಫ್ಯಾನ್ಸ್ ವಾರ್ ನಲ್ಲಿ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಒಂದು ಪ್ರಭಾವಿತವಾಗಿ ಅಶ್ಲೀಲವಾಗಿ ಮಾಡುವಂತದ್ದು ಮತ್ತೆ ಎಲ್ಲ ಕೆಟ್ಟದಾಗಿ ಮೆಸೇಜ್ ಮಾಡಿ ಅವರು ತೇಜೋವಧೆ ಮಾಡುವಂತ ರೀತಿಯಲ್ಲಿ ಬರ್ತಾ ಇದೆ. ಅದು ಫೋಟೋಸ್ ಗಳನ್ನ ಹಾಕುವ ಮೂಲಕವಾಗಿ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 4 ದಿನಗಳಿಂದ ಜಾಸ್ತಿ ಆದಂತ ನೆಲೆಯಲ್ಲಿ ಪ್ರತಿಯೊಂದು ಕೂಡ ಅದನ್ನ ಸ್ಟೇಟ್ಮೆಂಟ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಮತ್ತೆ ಸ್ಕ್ರೀನ್ ಶಾಟ್ಸ್ ತೆಗೆದುಕೊಂಡಿದ್ದಾರೆ, ಫೋಟೋಸ್ ತಗೊಂಡಿದ್ದಾರೆ, ಮತ್ತೆ ಯಾವ ಐಡಿಯಿಂದ ಜಾಸ್ತಿ ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಬಗ್ಗೆಯೂ ಕೂಡ ಮಾಹಿತಿ ಅಂದ್ರೆ ಅದನ್ನ ಡೇಟಾವನ್ನ ಅಂದ್ರೆ ಐಡಿಯ ಮೂಲಕವಾಗಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಇದೊಂದು ಹೊರತುಪಡಿಸಿ ಕೇವಲ ಅಶ್ಲೀಲ ಮೆಸೇಜ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದನ್ನು ಹೊರತುಪಡಿಸಿ ಏನಾದರೂ ಥ್ರೆಟ್ ಅಂದ್ರೆ ಅವರಿಗೆ ಡೈರೆಕ್ಟ್ ಆಗಿ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಏನಾದರೂ ಥ್ರೆಟ್ ಮೆಸೇಜ್ಗಳನ್ನ ಬರ್ತಾ ಇತ್ತಾ ಅಥವಾ ಯಾರಾದರೂ ಫೋನ್ ಮಾಡಿ ಅವರಿಗೆ ಆ ಥ್ರೆಟ್ ಅನ್ನ ಮಾಡ್ತಾ ಇದ್ರ ಅಂತ ಅವರಿಗೆ ಕೆಟ್ಟದಾಗ ಮಾತನಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರ ಅದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಆದ್ರೆ ಸದ್ಯಕ್ಕೆ ಅವ್ರು ಕೊಟ್ಟಿರುವಂತದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾದಂತ ನಮಗೆ ತೇಜೋವಧೆ ಮಾಡುವಂತ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ. ಹೀಗಾಗಿ ಅವರು ಯಾವ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸದ್ಯಕ್ಕೆ ಅದ ಕಂಪ್ಲೇಂಟ್ ಆದ ಬಳಿಕ FIR ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ಸೆಕ್ಷನ್ಗಳಲ್ಲಿ ಕೇಸನ್ನ ಮಾಡ್ಕೊಂಡಿದ್ದಾರೆ ನೋಡ್ಬೇಕಾಗುತ್ತೆ. ನವಿತಾಜಿ, ಗಂಗಾಧರ್, ಈಗ ನಾವು ರಮ್ಯಾ ಅವರ ಕೇಸಲ್ಲಿ ಗಮನಿಸೋದಾದ್ರೆ ಸಾಕಷ್ಟು ಜನ ಅರೆಸ್ಟ್ ಆಗಿದ್ದನ್ನ ಕೂಡ ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನರಿಗೆ ಇದು ಅರ್ಥ ಆಗಿಲ್ಲ ಅನ್ನುವಂತಹ ರೀತಿಯಲ್ಲೇ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ನಾವು ಕಮೆಂಟ್ಸ್ ಹಾಕಬಹುದು ಅನ್ನುವಂತಹ ಮನಸ್ಥಿತಿ ಇರೋದು ಕಾಣಿಸ್ತಾ ಇದೆ.
ಈ ರೀತಿಯಾಗಿ ಅಶ್ಲೀಲ ಕಮೆಂಟ್ ಹಾಕಿದವರಿಗೆ ಈಗ ಮತ್ತೊಮ್ಮೆ ಎಚ್ಚರಿಕೆಯ ಕರೆಗಂಟೆ ಅಂತ ಇದನ್ನ ಹೇಳ್ಬಹುದಾ? ಯಾವ ರೀತಿಯಾಗಿ ಈಗ ತನಿಖೆಯನ್ನ ನಡೆಸಲಾಗುತ್ತೆ? ಈಗ ಈ ಒಂದು ಪ್ರಕರಣದಲ್ಲಿ ಪ್ರಕ್ರಿಯೆಗಳು ಹೇಗಿರುತ್ತೆ? ನಮಿತಾ ಜೈನ್, ಮೊದಲನೇದಾಗಿ ಈಗ ಇವರು FIR ದಾಖಲಾದಂಥ ಬಳಿಕ ಯಾವ್ಯಾವ ID ಮೂಲಕವಾಗಿ ಇವರಿಗೆ ಮೆಸೇಜ್ಗಳು ಬಂದಿದೆ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ. ಡಾಕ್ಯುಮೆಂಟ್ ಅಲ್ಲಿ ಇವರು ಕೊಟ್ಟಿರೋದು ಹೈಲೈಟ್ ಆಗಿ ಯಾರು ಕೊಟ್ಟಿದ್ದಾರೆ ಅಂತ ಐಡಿಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಆ ಮೆಸೇಜ್ಗಳನ್ನ ಇನ್ಸ್ಟಾದಲ್ಲಿ ಪತ್ತೆ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಈಗಾಗಲೇ ಕೆಲ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಏನು ಮೆಸೇಜ್ ಮಾಡ್ತಾರೋ ಕೆಲವರು ಎಲ್ಲರೂ ಕೂಡ ಅದನ್ನ ಬ್ಲಾಕ್ ಮಾಡುವಂಥದ್ದು, ಡಿಲೀಟ್ ಮಾಡುವಂತ ಕೆಲಸಗಳು ಕೆಲವರು ಮಾಡ್ತಾರೆ. ಆದ್ರೆ ಇದನ್ನ ಐಡಿಯನ್ನ ಪತ್ತೆ ಮಾಡುವಂಥದ್ದು ಯಾವ ಐಡಿ ಮೂಲಕವಾಗಿ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾ ಆಗಿರ್ಬೋದು ಅವೆಲ್ಲ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತ ಪತ್ತೆ ಮಾಡ್ತಾರೆ. ಆನಂತರ ಅದನ್ನ ಬ್ಲಾಕ್ ಮಾಡುವಂತ ಕೆಲಸ ಮತ್ತೆ ಆ ಐಡಿನಿಂದ ಯಾವೆಲ್ಲ ಮೆಸೇಜ್ಗಳು ಬಂದಿದೆ, ಯಾವ ರೀತಿ ಮೆಸೇಜ್ಗಳನ್ನ ಇವರು ಮಾಡಿದ್ದಾರೆ ಅನ್ನೋದು ಬಗ್ಗೆ ಕೂಡ ಆ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಆ ಬಳಿಕ ವ್ಯಕ್ತಿ ಆಗಿರ್ಬೋದು ಅಥವಾ ಯಾರಿದ್ದಾರೆ ಅದರಿಂದ ಯಾರು ಮೆಸೇಜ್ ಮಾಡಿದ್ದಾರೆ ಅದು ಅದರ ಐಡಿಯಾ ಭಿನ್ನತಿ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇದರ ಪ್ರತಿಫಲವಾಗಿ ಅಂದ್ರೆ ಯಾಕೆ ಈ ಒಂದು ಕೇಸ್ ಒಂದು ಈ ತರ ಸೋಷಿಯಲ್ ಮೀಡಿಯಾಗಳಲ್ಲಿ ಮಹಿಳೆಯರನ್ನ ಅಂದ್ರೆ ಪ್ರಮುಖವಾಗಿ ಅವರು ಹಿಂದೆ ಕೂಡ ನಟಿ ರಮ್ಯಾ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಈ ರೀತಿ ಮಹಿಳೆ ತೇಜೋವಧೆ ಮಾಡುವಂತ ರೀತಿಯಲ್ಲಿ ಮೆಸೇಜ್ಗಳನ್ನ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಹಿಂದೆ ಕೂಡ ಯಾರು ಮೆಸೇಜ್ಗಳನ್ನ ಹಿಂದೆ ಮಾಡಿ ಅರೆಸ್ಟ್ ಆಗಿದ್ರು ಅವರ ಫ್ಯಾಮಿಲಿ ಎಲ್ಲ ಸಫರ್ ಪಡುವಂತ ಕೆಲಸ ಆಯಿತು. ಅವರೆಲ್ಲರೂ ಕೂಡ ಅವ್ನು ಗೊತ್ತೇ ಇಲ್ಲ ಈ ತರ ಮೆಸೇಜ್ ಮಾಡಿದ್ದಾರೆ ಕ್ಷಮಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವ್ರ ಫ್ಯಾಮಿಲಿಗಳು ಹೇಳಿದ್ರು ಕೂಡ ನಟಿ ರಮ್ಯಾ ಅವರು ಈ ತರ ಕಾಮೆಂಟ್ ಮಾಡಿದ್ರೆ ಹೆಣ್ಮಕ್ಳು ಯಾರೇ ಇರಲು ಕೂಡ ಅಂತವ್ರಿಗೆ ಈ ತರ ಕಾಮೆಂಟ್ ಮಾಡಿದ್ರೆ ಇದು ಯಾವ ರೀತಿ ಒಂದು ಸಂದೇಶವನ್ನ ಮಾಡಕ್ಕಾಗುತ್ತೆ, ಅವ್ರ ಪೇರೆಂಟ್ಸ್ ಯಾವ ರೀತಿ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಅವರು ಕಾಮೆಂಟ್ ಅನ್ನ ಮಾಡಿದ್ರು. ಈಗ ವಿರುದ್ಧವಾಗಿ ಈ ತರ ಯಾರ್ಯಾರಲ್ಲೂ ಈ ಒಂದು ಮೆಸೇಜ್ಗಳನ್ನ ಕಾಮೆಂಟ್ಗಳನ್ನ ಅಶ್ಲೀಲವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವಂಥದ್ದು, ವೈರಲ್ ಮಾಡುವಂಥದ್ದು, ಅದನ್ನ ಟ್ರೋಲ್ ಮಾಡುವಂತ ಕೆಲಸಗಳೇನು ಮಾಡಿದೆ ಆ ಟ್ರೋಲ್ ಮಾಡುವಂತ ಟ್ರೋಲ್ ಪೇಜ್ಗಳಾಗಿರ್ಬೋದು ಕೆಲವರು ಯಾರು ಅಂದ್ರೆ ಎಲ್ಲಾ ಟ್ರೋಲ್ ಪೇಜ್ಗಳು ಅನ್ನೋಕ್ಕಿಂತ ಯಾರು ಈ ತರ ಅಶ್ಲೀಲವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳನ್ನ ಆ ಬಗ್ಗೆ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಅದೆಲ್ಲವನ್ನು ಕೂಡ ಇವರು ಅನಾಲಿಸಿಸ್ ಮಾಡಿ ಅದನ್ನ ಪರಿಶೀಲನೆ ಮಾಡಿ ಯಾವ ಐಡಿಗಳ ಮೂಲಕವಾಗಿ ಅವರ ಒಂದು ತೇಜೋವಧೆ ಮಾಡುವಂತ ಕೆಲಸದಲ್ಲಿ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಫೋಟೋಸ್ ಅನ್ನ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತವರನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಇವರು ಮುಂದಾಗ್ತಾರೆ. ಈಗ ಅದು ಸೈಬರ್ ಆಕ್ಟ್ ಅಡಿಯಲ್ಲಿ ಅವೆಲ್ಲ ಇನ್ಸ್ಟಾದಲ್ಲಿ ಒಂದು ಮಾಹಿತಿಯನ್ನ ತೆಗೆದುಕೊಂಡು ನಂತರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.